ನಾನು ಹರೀಶ್ ಕುಮಾರ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ. ದೇವರಾಜ್ ಅರಸ್ ಮೆಡಿಕಲ್ ಕಾಲೇಜ್ದು ನಮ್ಮಲ್ಲಿ ಈಗಾಗಲೇ ನಾವು ಅವ್ರಿಗೆ ನೋಟಿಸ್ ಕೊಟ್ಟಂಗೆ ಸುಮಾರು 67 ಲಕ್ಷ ಬಾಕಿ ಇದ್ದು 13/11/2024 ಅವ್ರಿಗೆ ನಾವು ನೋಟಿಸ್ ಸಹ ನೀಡಿರ್ತೀವಿ 67 ಲಕ್ಷ ಕಟ್ಟಿ ಅಂತ. ಬಟ್ ಆದರೆ ಅವರು ನಮ್ಮದು ಆ ಒಂದು ಸಂಸ್ಥೆ ಏನಿದೆ ಅದು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ನೋಂದಾಯಿತ ಆಗಿರೋದ್ರಿಂದ ನಾವು ಕಟ್ಟಕ್ಕೆ ಬರೋದಿಲ್ಲ ಅಂತ ಕೇವಲ 5,97,000 ಏನೋ ಕಟ್ಟಿದ್ದಾರೆ ಅಷ್ಟೇ. ಬಟ್ ಇನ್ನು ಅವರು ನಮಗೆ ಸುಮಾರು 59 ಲಕ್ಷನೇ ಕಟ್ಟಬೇಕಾಗಿದೆ. ಆದರೆ ಅವರು ಇನ್ನೂ ಇದುವರೆಗೂ ಕಟ್ತಾ ಇಲ್ಲ. ನಾವು ಈ ಸಂಬಂಧಪಟ್ಟಂಗೆ ನೋಟಿಸು ನೀಡಿದ್ದೀವಿ. ಹಾಗೆ ನಾವು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳ ಗಮನ ಕೂಡ ನಾವು ತಂದಿದ್ದೀವಿ. ಲೀಗಲ್ಗೆ ಬರೀಬೇಕು ಅಂತೇಳಿ ಲೀಗಲ್ಗೂ ಕಳಿಸ್ತಾ ಇದ್ದೀವಿ. ಲೀಗಲ್ಲಿಂದ ಏನು ಬರುತ್ತೋ ಅದು ನೋಡಿಕೊಂಡು ನಾವು ಮೇಲಧಿಕಾರಿಗೆ ತಿಳಿಸಿ ಮುಂದಿನ ಕ್ರಮ ಕೈಗೊಳ್ತೀವಿ. ಇವರು 16-17ರಿಂದ ನಮಗೆ ಅರಿಯರ್ಸ್ ಅಪ್ಡೇಟ್ ಅಂತ ಏನಿದೆ ಅವತ್ತಿಂದ ಲೆಕ್ಕ ಹಾಕ್ಕೊಂಡು ಬಂದು ಈಗ ಅಪ್ಡೇಟ್ ಮಾಡಿದ್ದೀವಿ. ಅಲ್ಲಿಗೆ ನಮಗೆ ಇಷ್ಟು ಬಾಕಿ ಅಂತ ಕಾಣಿಸ್ತಿದೆ, 67 ಲಕ್ಷ. ಅದರಲ್ಲಿ 6 ಲಕ್ಷ ಬಿಟ್ಟರೆ 59 ಲಕ್ಷ ಈಗಲೂ ಬಾಕಿ ಇದೆ. ಈ ಫೈನು ಅದರಲ್ಲೇ ಬಿದ್ದೋಗುತ್ತೆ. ಗೌರ್ಮೆಂಟ್ ನೋಟಿಸ್ ಕೊಟ್ಟಿದ್ದೀವಿ, ಬಟ್ ಫೈನ್ ಅನ್ನೋದು ಗೌರ್ಮೆಂಟ್ ಅಪ್ಡೇಟ್ ಮಾಡಿಬಿಟ್ಟಿದೆ. ಆಟೋಮೆಟಿಕ್ ಅದೇ ಕ್ಯಾಲ್ಕುಲೇಷನ್ ಮಾಡಿ ಹೇಳಿದೆ. ನೋಡಿ, ಫೈನ್ ಅಂತ ಸುಮಾರು 44,284 ರೂಪಾಯಿ ಫೈನ್ ಅಂತಲೇ ಬಂದಿದೆ ಒಂದರಲ್ಲಿ. ಇನ್ನೊಂದರಲ್ಲಿ 1,61,000 ಬಂದಿದೆ. ಆಲ್ಮೋಸ್ಟ್ 2 ಲಕ್ಷ ದಂಡನೇ ಹಾಕಿದ್ದಾರೆ, ಸರ್ಕಾರನೇ ಹಾಕಿದೆ. ಆ ಸಿಸ್ಟಮ್ನ ಹಂಗೆ ಮಾಡಿ ಇಟ್ಬಿಟ್ಟಿದ್ದಾರೆ ಪಂಚತಂತ್ರ 2 ಅಲ್ಲಿ. ನಾವು ಸಪ್ರೇಟಾಗಿ ಏನೂ ಹಾಕೋದು ಇರೋದಿಲ್ಲ. ಜಸ್ಟು ನಾವು ತಗದೆ ನೋಟಿಸನ್ನು ಕೊಡಬೇಕು, ಅದು ಕೊಟ್ಟಿದ್ದೀವಿ. ಮಾಮೂಲಿಯಾಗಿ ನೀವು ಕಟ್ಟಿ ಅಂತಲೂ ಇನ್ನೂ ನೋಟಿಸು ಕೊಟ್ಟಿದ್ದೀನಿ. ಈಗ ಲೀಗಲ್ಲಿಂದ ಏನು ಬರುತ್ತೋ ಅದು ನೋಡಿಕೊಂಡು ಕ್ರಮ ವಹಿಸ್ತೀವಿ. ಈ ಇನ್ಸ್ಟಿಟ್ಯೂಷನ್ಸಲ್ಲಿ ನಮ್ಮದು ಸುಮಾರು ಎಲ್ಲ ಕಟ್ಬಿಟ್ಟಿದ್ದಾರೆ. ಇನ್ನು ವಿದ್ಯಾಜ್ಯೋತಿ ಸ್ವಲ್ಪ ಬಾಕಿ ಉಳಿಸ್ಕೊಂಡಿದ್ದಾರೆ, ಅವರು ಕಟ್ಬಿಡ್ತಾರಂತೆ. ಬಟ್ ಈ ನಮ್ಮ ನಡುಪಳ್ಳಿ ಗ್ರಾಮದಲ್ಲಿರುವಂಥ ಜ್ಞಾನಬೋಧ ಶಾಲೆಯವ್ರು ಮಾತ್ರ ಅವರು ಕಟ್ತಾನೆ ಇಲ್ಲ. ನಾವು ಸುಮಾರು ಸತಿ ಕೇಳ್ಕೊಂಡಿದ್ದೀವಿ ಅವ್ರಿಗೂ. ಸುಮಾರು ಅವ್ರದ್ದು 12 ಲಕ್ಷದಿಂದ 17 ಲಕ್ಷವರೆಗೂ ಇದೆ. ನಾನು ಆಲ್ರೆಡಿ ಅವ್ನು ಕರೆದು ಹೇಳ್ತಾನೆ ಇದ್ದೀನಿ, ಕಟ್ಟಿ. ಅವರು ಭೇಟಿಗೂ ಕೊಟ್ಟಿದ್ದೀವಿ, ಹೊರಗಡೆ ಹೋಗಿ ಅಳತೆಗಳು ಹಾಕಿದ್ದೀವಿ. 2-3 ಸತಿ ನಾವು ಕೇಳ್ಕೊಂಡಿದ್ದೀವಿ, ಇಲ್ಲಿಗೂ ಕರೆಸಿದ್ದೀವಿ. ಬಟ್ ಅವರು ಸ್ಪಂದನೆ ಕೊಡ್ತಾ ಇಲ್ಲ. ನೋಡೋಣ ನಾವು ಇನ್ನೂ ಎಲ್ಲರೂ ಕಟ್ಟಲಿ, ಎಜುಕೇಷನ್ ಡಿಪಾರ್ಟ್ಮೆಂಟು ನಾವು ಕಟ್ಟೋಂಗಿಲ್ಲ, ನಾವು ಮನ್ನಾ ಇದೇ ಹೇಳ್ಕೊಂಡು ಬರ್ತಾ ಇದ್ದಾರೆ.